ನಮಸ್ಕಾರ. ಆ ತಾಯಿ ಶಾಂಭವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಯಾರ್ಯಾರು ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ರೋ, ಯಾರ್ಯಾರು ನಾನು ಹೇಳಿದಂಥ ಸಾಧನೆಯಲ್ಲಿ ಏನೇನು ಅಧ್ಯಾತ್ಮ ಕೊಟ್ಟಿದ್ದೀನಲ್ಲ ಪೂಜ್ಯ ಮೂಲ ಮಂತ್ರಗಳನ್ನು, ಅದನ್ನು ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ರು ಮತ್ತು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಈ 9 ದಿನ ಆ ತಾಯಿ ಎಲ್ಲರನ್ನ ಸದ್ಭಕ್ತಿಯಿಂದ, ಪೂಜ್ಯ ಭಾವನೆಯಿಂದ ಅವರಲ್ಲಿರೋ ಅಜ್ಞಾನವನ್ನ ಎಲ್ಲ ತೊಲಗಿಸುವಂತ ಆ ತಾಯಿ ಹತ್ರ, ಚಾಮುಂಡೇಶ್ವರಿ ಹತ್ರ ಬೇಡ್ಕೋತಾ ತಮ್ಮರೆಲ್ಲ ವಂದಿಸುತ್ತಾ, ಈ ದಿನ ನಾನು ಈ 9 ದಿನ ಮೌನದಲ್ಲೇ ಇರೋ ಒಂದು ಸಾಧ್ಯತೆ ಇದ್ದಾಗ ಬಹಳಷ್ಟು ಮೆಸೇಜ್ಗಳು, ವಾಟ್ಸಪ್ಗಳು, ಗುರುಗಳೇ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ವಿಡಿಯೋ ಮಾಡಬೇಕಾಯ್ತು. ಸಾಧನೆ ಮಾಡಿ ಒಂದು 2-3 ತಾಸು ಆದರೂ ಸಾಧನೆ ಮಾಡಿದಾಗ ನಿಮ್ಮಲ್ಲಿ ಆ ಒಂದು ಚೈತನ್ಯ ಉದ್ಭವ ಆಗುತ್ತೆ, ಪಾಸಿಟಿವ್ ಎನರ್ಜಿ ಹೈ ಲೆವೆಲ್ ಬರುತ್ತೆ. ಆಗ ನೀವು ಅನ್ಕೊಂಡಿದ್ದ ಕಾರ್ಯಗಳೆಲ್ಲ ಆಗ್ತವೆ. ಹೇಗಾಗ್ತವೆ ಅಂದ್ರೆ, ಆ ಯೂನಿವರ್ಸ್ ಲಾ ಏನಿದೆ ಗೊತ್ತಾ, ಪಾಸಿಟಿವ್ ಅಫರ್ಮೇಷನ್ ಅಲ್ಲಿ ನೀವು ಏನೇನು ಕೊಡ್ತೀರೋ ಅದೆಲ್ಲ ಯೂನಿವರ್ಸ್ ನಿಮ್ಮನ್ನ ಆ ಥರ ಕನ್ವರ್ಟ್ ಮಾಡುತ್ತೆ. ಸೊ ನೆಗೆಟಿವ್ ಕೊಡ್ತಾ ಇದ್ರೆ ನೆಗೆಟಿವ್ ಬರುತ್ತೆ. ಪಾಸಿಟಿವ್ ಕೊಡಿ, ನೀವೇನ್ ಆಗ್ಬೇಕು ಅನ್ಕೊಂಡಿದ್ದೀರ ಅದನ್ನ ಕೊಡಿ, ಆಗುತ್ತೆ. ಯಾಕಾಗುತ್ತೆ ಅನ್ನೋದೇ ಬರುತ್ತೆ ಇಲ್ಲಿ. ಯಾಕಾಗುತ್ತೆ ಅಂದ್ರೆ, 1,000 ಜನ ಇದ್ದೀರಪ್ಪ. ಆ 1000 ಜನರಲ್ಲಿ ಎಲ್ಲಾ ರಾಶಿ ಚಕ್ರಗಳಲ್ಲಿ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಭಕ್ತಿಗಳು, ಬೇರೆ ಬೇರೆ ಅಂತರ್ದೇಶಗಳು ನಡೀತಾ ಇದೆ. ಬಟ್ 1000 ಜನರಲ್ಲಿ 100 ಜನಕ್ಕೆ ಅಷ್ಟೇ ಆಗತ್ತೆ, 9,900 ಜನಕ್ಕೆ ಆಗಲ್ಲ. ಯಾಕೆ? ಈ 909 ಏನಿದಾರಲ್ಲ ಈ ಜನಗಳು, ಇವರು ನೆಗೆಟಿವ್ ಅನ್ನೇ ಕನ್ವರ್ಟ್ ಮಾಡ್ಕೋತಾ ಇರ್ತಾರೆ. ಪಾಸಿಟಿವ್ ಆಗಿ ಈ ತರ ನವರಾತ್ರಿ ಉತ್ಸವದಲ್ಲಿ ಧ್ಯಾನವನ್ನ, ಮಂತ್ರವನ್ನ ಪಠಿಸಿದಾಗ ಆ ನೆಗೆಟಿವ್ ಗ್ರಹಗಳು ಏನೇನು ತೊಂದರೆ ಮಾಡೋದು ಇರುತ್ತಲ್ಲ, ಅದು ಕಂಟ್ರೋಲ್ ಆಗಿ ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ. ದಶೆಗಳು ಬಂದಾಗ 7 ವರ್ಷ ಹಾಗೆ ಇರಲ್ಲ, ಸ್ವಲ್ಪ ಈ ಸಾತಿ ಬಂತು ಅಂತ ಅನ್ಕೊಳ್ಳಿ. ಯಾರು ಶನಿ ಮಹಾರಾಜನ ವರ್ಕ ದೃಷ್ಟಿ ಬೀಳ್ತಾರೆ ಅಂದ್ರೆ, ಧ್ಯಾನ, ಜಪ, ಸಂಧ್ಯಾ ವಂದನೆ, ಸತ್ಸಂಗ, ಆಧ್ಯಾತ್ಮಿಕ ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೋಗಿಲ್ಲ ಅಂದ್ರೆ ಅವರು ಶನಿ ಮಹಾರಾಜನ ಕೆಟ್ಟ ದೃಷ್ಟಿಗೆ ಬೀಳ್ತಾರೆ. ಶನಿ ಮಹಾತ್ಮ ಕಾಯ್ತಾ ಇರ್ತಾನೆ, ಆಧ್ಯಾತ್ಮಿಕದಲ್ಲಿ ಇದ್ರೆ ಕ್ಷಮಿಸ್ಬಿಡ್ತಾನೆ. ಎಷ್ಟು ಕ್ಷಮಿಸ್ತಾನೆ ಅಂದ್ರೆ, ಶನಿ ಮಹಾರಾಜನ ದಶೆಯಲ್ಲೇ ನೀವು ಹೈ ಲೆವೆಲ್ ಹೋಗ್ಬಿಡ್ತೀರಿ. ಯಾಕೆ ಅಂದ್ರೆ ಆ ತಾಯಿ ಒಲ್ಮೆ ಆಗಿರುತ್ತಲ್ಲ, ನೀವು ಸಾಧನೆ ಮಾಡ್ಕೊಂಡಿರ್ತಿರಲ್ಲ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿರ್ತದೆ, ಪಾಸಿಟಿವ್ ಅಫರ್ಮೇಷನ್ ಕೊಟ್ಟಿರ್ತೀರಿ, ಹಿಂಗಾಗಿ ನೀವು ವಿನ್ ಆಗ್ಬಿಡ್ತೀರಿ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ಗುರುಗಳೇ ಪಾಸಿಟಿವ್ ಅಫರ್ಮೇಷನ್ ಕೊಡ್ತಾ ಇದ್ದೀನಿ, ನನ್ಗದು ಆಗ್ತಾ ಇಲ್ಲ. ನೋಡಿ, ಐ ಆಮ್ ರಿಚ್ ಅಂತ ಕೊಟ್ರೆ ಆಗುತ್ತಾ? ಸಬ್ ಕಾನ್ಶಿಯಸ್ ಮನಸ್ಸು ಯಾವತ್ತಿದ್ರು ಪಿಕ್ಚರ್ ಸಮೇತ ಇದ್ದದ್ದನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಒಳಗಡೆ ಏನ್ ಬರುತ್ತಲ್ಲ ಅದನ್ನ ಆಕ್ಟಿವೇಟ್ ಮಾಡ್ಕೊಳತ್ತೆ ಅದು. ನೀವು ಹೊರಗಡೆ ಏನೋ ನಾನು ಐ ಆಮ್ ರಿಚ್ ಅಂದ್ರೆ ಆಗಲ್ಲ. ಒಳಗಡೆ ಸಬ್ ಕಾನ್ಶಿಯಸ್ಗೆ ಫುಟೇಜ್ ಕೊಡಿ. ನಾನು ರಿಚ್ ಆಗಿದ್ದೀನಿ, ಐ ಆಮ್ ಸೋ ಮೆಡಿಟೇಟರ್, ಐ ಮಂತ್ರ ಜಪ ಮಾಡ್ತಾ ಇದ್ದೀನಿ, ಐ ಆಮ್ ಹಾರ್ಡ್ ವರ್ಕರ್. ಫಸ್ಟ್ ವರ್ಕ್ ಮಾಡ್ತಾ ಈ ಜಪ ಧ್ಯಾನ ಎಲ್ಲ ಮಾಡ್ತಾ ಹೋಗಿ, ಅಲ್ಲಿ ಒಳ್ಳೆ ದಾರಿ ಓಪನ್ ಆಗ್ಬಿಡುತ್ತೆ ನಿಮ್ ಲೈಫಲ್ಲಿ. ಹಾಗೆ ಸುಮ್ಮನೆ ಕಾಲ ಕಳೀತಾ ಇನ್ನೊಬ್ರ ಬಗ್ಗೆ ನೆಗೆಟಿವ್ ಮಾತಾಡ್ದ, ಬರೀ ಅವ್ರಂಗೆ ಇವ್ರಂಗೆ, ಯಾರು ಹೆಂಗೆ ಅಲ್ಲ ಸ್ವಾಮಿ, ನಾವ್ ಹೆಂಗೆ ಅಂತ ತಿಳ್ಕೊಳಕ್ಕೆ ಬಂದಿರೋದು. ಈ ಭೂಮಿಯಲ್ಲಿ ಅವತರಿಸಿದ್ದು ನಾವು ಹೆಂಗೆ, ನಮ್ಮ ಅವತಾರ ಏನು, ನಮ್ಮ ಕೆಲಸ ಏನು. ಆಧ್ಯಾತ್ಮಿಕದ ಫುಟೇಜ್ ಸಿಗ್ಬೇಕು ಆದ್ರೆ ಆ ಒಂದು ಸತ್ಸಂಗ, ಮಂತ್ರ ಜಪ, ಧ್ಯಾನ, ಸಂಧ್ಯಾ ವಂದನೆ, ಪ್ರಾಣಾಯಾಮ ಎಲ್ಲವನ್ನ ಮಾಡ್ಕೋಬೇಕು. ಆಗ ಕೆಟ್ಟ ಗ್ರಹಗಳ ದೃಷ್ಟಿ ಚೇಂಜ್ ಆಗುತ್ತೆ, ಸಂಪೂರ್ಣವಾಗಿ ಪಾಸಿಟಿವ್ ಕನ್ವರ್ಟ್ ಆಗುತ್ತೆ. ಎಲ್ಲಿ ಪಾಸಿಟಿವ್ ಇರೋ ಮಿತ್ರರು, ಸ್ನೇಹಿತರು ಇರ್ತಾರೋ, ನಿಮ್ಮ ಸ್ನೇಹ ಕೂಡ ಹಂಗೆ ಆಗಿ ನೀವು ಡೆವಲಪ್ ಆಗ್ಬಿಡ್ತೀರಿ. ಸೊ ಹಿಂಗಾಗಿ ಈ ಒಂದು ದಿನಗಳಲ್ಲಿ, ಈ ಒಂದು ಜಾಗರಣೆ ದಿನಗಳಲ್ಲಿ ಹೆಚ್ಚು ಜಪವನ್ನ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಮಾಡಿದಾಗ ನಿಮ್ಮ ಒಳಗಡೆ ಇರೋ ಫುಟೇಜು ಹೈ ಲೆವೆಲ್ಗೆ ಹೋಗ್ಬಿಡುತ್ತೆ. ಇವತ್ತು ಹೇಗಿದೆ ಅಂದ್ರೆ, ಭೂಮಂಡಲದಲ್ಲಿ ಎಲ್ಲವನ್ನ ಋಷಿಮುನಿಗಳು ಇಲ್ಲೇ ಸಿದ್ಧಿಸ್ಕೊಂಡಿರೋದು. ಎಲ್ಲ ಸಂಸಾರ ಇಲ್ಲಪ್ಪ ಅಂದಿರೋರು ಮಾತ್ರ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿದ್ದಾರೆ. ಹಿಮಾಲಯ, ಇನ್ನೊಂದು ಬದ್ರಿನಾಥ್, ಕೇದಾರ್, ಆ ಕಡೆ ಹೋಗಿದ್ದಾರೆ. ಸಂಸಾರ ಇಲ್ಲ, ಎಲ್ಲ ಮುಗ್ದಿದೆ ಅಂದವರು.
ಸೊ ನಾವುಗಳೆಲ್ಲ ಇಲ್ಲೇ ಇದ್ಕೊಂಡು ಸಾಧನೆ ಮಾಡ್ತೀವಲ್ಲ, ದಟ್ಸ್ ಗ್ರೇಟ್. ನಾವೇ ಪುಣ್ಯವಂತರು. ಯಾಕೆ ಅಂದ್ರೆ ಇಲ್ಲಿ ಇದ್ಕೊಂಡೇ ನೋಡ್ಕೊಂಡು ಇದನ್ನ ಗೆಲ್ಲುವಂತಿದ್ದಾರೆ ಮಹಾತ್ಮರು, ಶರಣರು ಎಲ್ಲರೂ. ಈ ಸಂಸಾರ ಗೆಲ್ಲು ಆಮೇಲೆ ನೋಡೋಣ ಅಂತಾರೆ. ಇದ್ರಲ್ಲೇ ಇದ್ಕೊಂಡು ಎಲ್ಲ ಚಂದ ನೋಡ್ಕೊಂಡು ಮಾಡ್ಕೊಂಡು ಹೋಗೋದು, ಇದೇ ನಿಜವಾದ ಜೀವನ. ಸೊ ಒಂದು ಮಂತ್ರ ಜಪದಲ್ಲಿ ನೀವು ಒಳ ಮನಸ್ಸನ್ನ ಪೂರ್ತಿಯಾಗಿ ಆಕ್ಟಿವೇಟ್ ಮಾಡ್ಕೋಬೇಕು. ಹೇಗಿರ್ಬೇಕು ಮಂತ್ರ ಜಪ ಅಂದ್ರೆ, ಜಪ ಮಾಡ್ತಾ 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 ನಿಮ್ಮ ಒಳಗಡೆ ತುರಿಯ ಸ್ಟೇಟ್, ಫೈನಲ್ ಸ್ಟೇಟ್, ಸಮಾಧಿ ಸ್ಥಿತಿ ಓಪನ್ ಆಗ್ಬೇಕು. ಹಂಗ ಕುಂದ್ರಬೇಕು ನೀವು ಧ್ಯಾನಕ್ಕೆ. ನಾ ಲಾಸ್ಟ್ ಟೈಮ್ 20 ತಾಸು ಕೂತಾಗ ಈ ದೇಹನೇ ಇಲ್ವೇನೋ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸ್ಥಿತಿ ಆದಾಗ ಈ ಭವಬಂಧನದ ಯಾವ ತೊಂದರೆ ತಾಪತ್ರಗಳು ನಮ್ಮನ್ನು ಕಾಡಲ್ಲ. ಹೀಗಾಗಿ ಕೂತ್ಕೊಳ್ಳಿ, 1 hour 2 hour ಹೆಚ್ಚು ಮಾಡ್ಕೊತಾ ಹೋಗಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎನರ್ಜಿ ಹೆಂಗಿದೆ ಅಂತ. ಆ ಎನರ್ಜಿ ಒಂದು ಸರಿ ವಿನ್ ಆಗಿ ಯು ಆರ್ ಆಲ್ಸೋ ಗ್ರೇಟ್ ಪರ್ಸನ್. ಎಂತೆಂಥವ್ರು ಏನೇನೋ ಸಾಧನೆ ಮಾಡಿದಾರೆ ಕಣ್ರಿ. ಹೇಗೆ ಸಾಧನೆ, ಹಾರ್ಡ್ ವರ್ಕ್ ಅಂಡ್ ಈ ಸಬ್ ಕಾನ್ಸಿಯಸ್ ಮೈಂಡ್ ಫುಟೇಜ್ ಮತ್ತು ಗುರಿಯನ್ನ ಸ್ಪಷ್ಟವಾಗಿ ಇಟ್ಟಿದ್ದಾರೆ. ಅವ್ರು ಮಾತ್ರ ವಿನ್ ಆಗ್ತಾರೆ. ಇನ್ನೊಬ್ಬರ ಬಗ್ಗೆ ನೋ ನೆಗೆಟಿವ್, ನೋ ಕಾಮೆಂಟ್, ಏನ್ ನೋಡಲ್ಲ ಬೇರೆಯವ್ರ ಬಗ್ಗೆ. ನಮ್ಗೆ ಯಾಕ್ರಿ ಬೇರೆಯವ್ರ ಬಗ್ಗೆ ಅಂತಾರೆ. ಅವ್ರ ಗುರಿ ಕಡೆ ಯಾರು ಇಟ್ಟಿದ್ದಾರೋ ಅವ್ರು ಮಾತ್ರ ಈ ಚಾಮುಂಡಿತ ಈ ದಿನಗಳಲ್ಲಿ ಯಾರು ತನ್ನ ಗುರಿ ತನ್ನ ಸ್ಪಷ್ಟತೆಯಲ್ಲಿ ಇಟ್ಕೋತಾರೆ ಅವ್ರು ಮಾತ್ರ ವಿನ್ ಆಗ್ತಾರೆ. ನೀವೆಲ್ಲರೂ ಈಗ ಇನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗಿ. ಈಗ ಮಾಡ್ತಾ ಇದ್ರಿ, ಬಹಳಷ್ಟು ಜನ ವಿಡಿಯೋ ಹಾಕಿದಿರಿ, ಎಲ್ಲ ಕಳಿಸಿದಿರಿ ನನಗೆ. ಇನ್ನೂ ಹೆಚ್ಚು ಮಾಡ್ಕೊಳ್ಳಿ. ಅದು ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ನಿಮ್ಗೆ ವಾಹ್ ಬ್ಯೂಟಿಫುಲ್ ಅಂತ ಅನಿಸ್ಬೇಕು. ಆ ತರ ಮಾಡಿ ಇನ್ನೂ ಸಾಧನೆ ಆಗ್ಲಿ. ಆ ತಾಯಿ ನಿಮ್ಗೆ ಮತ್ತೆ ಒಲ್ಮೆ ಆಗ್ಲಿ ಮತ್ತು ನಿಮ್ಮ ಸೂಕ್ತ ಮನಸ್ಸು, ಜಾಗೃತ ಮನಸ್ಸು ಎಲ್ಲವೂ ಆಕ್ಟಿವ್ ಆಗ್ಲಿ. ನಿಮ್ಮ ಒಳಗಡೆ ಚಕ್ರಗಳೆಲ್ಲವೂ ಆಕ್ಟಿವ್ ಆಗಿ ನೀವು ಸಂಪೂರ್ಣವಾಗಿ ಅದ್ಭುತವಾದ ಒಂದು ಚೈತನ್ಯ ಪಡ್ಕೊಂಡ್ರಿ ಅಂದ್ರೆ ಅದೇ ನಿತ್ಯ ಜೀವನ, ಅದೇ ಸತ್ಯ ಜೀವನ. ಹೀಗಾಗಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರಿ, ಯಾರ್ಯಾರು ನನ್ನ ಸಂಪರ್ಕದಾಗಿದ್ದೀರಿ, ಈಗ ಒಂದು 5,000 ಜನ ಸಂಪರ್ಕದಲ್ಲಿ ಇದ್ದೀರಿ. ಅಷ್ಟರಲ್ಲಿ ಹಾರ್ಡ್ ವರ್ಕ್ ಮಾಡಿ. ಅಷ್ಟು ಜನ ಮಾಡಿದಾಗ ಎಷ್ಟಾಗುತ್ತೆ ಸ್ವಾಮಿ, ಎಷ್ಟು ಆಧ್ಯಾತ್ಮಿಕ ಗಡಿಸ್ತದೆ ನೋಡಿ. ಸೊ ಬ್ಯೂಟಿಫುಲ್. ಥ್ಯಾಂಕ್ ಯು. ನೀವೆಲ್ಲರೂ ನನಗೆ ಸಹಕಾರ ಕೊಟ್ಟು ಎಲ್ಲ ಕಾಲ್ ಮಾಡಿ ಮೆಸೇಜ್ ಕಳಿಸಿ ನಾವು ಮಾಡ್ತಾ ಇದ್ದೇನೆ ಗುರುಗಳೇ ಅಂದೋದಕ್ಕೆ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತಾ, ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನ ಶೇರ್ ಮಾಡಿ ನಿಮ್ಮಗಳಿಗೆಲ್ಲರಿಗೂ. ಓಕೆ. ಓಂ ಭೂರ್ಭುವಃ ಸ್ವಃ.